Guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಆಂಟರ್ಪ್ರಿನರ್ಶಿಪ್ ಸ್ಟಾರ್ಟಪ್ ಅನ್ನೋ ಸಬ್ಜೆಕ್ಟ್ದು. ಇದು ಬಂದು 4th ಸೆಮ್. ಆಸ್ ಪರ್ SEB ಸಿಲೆಬಸ್ ಪ್ರಕಾರ ನಾವು ಈ ಸಬ್ಜೆಕ್ಟ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡ್ತಿದ್ದೀರಿ. ಇದರಲ್ಲಿ ಬಂದ್ಬಿಟ್ಟು ಟೋಟಲ್ ನಿಮಗೆ 5 ಮಾಡ್ಯೂಲ್ಸ್ ಇದೆ. 5 ಮಾಡ್ಯೂಲ್ಸಿಂದನೂ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಿದ್ದೀರಿ. ಆ್ಯಂಡ್ ನಾಳೆ ಎಕ್ಸಾಮ್ ಇದೆ. ಇವತ್ತು ವೀಡಿಯೋ ಮಾಡ್ತಿದ್ದೀನಿ. ಐಮ್ ರಿಯಲಿ ಸಾರಿ, ಟೈಮ್ ಇದ್ದಿಲ್ಲ. ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರಿಪೇರ್ ಮಾಡಿಟ್ಟಿದ್ದೆ, ಬಟ್ ವೀಡಿಯೋ ಮಾಡೋಕ್ಕೆ ಟೈಮ್ ಇದ್ದಿಲ್ಲ. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಇವಾಗ ಬೇಗ ಕ್ವಶನ್ ಪೇಪರ್ ನೋಡ್ತಾ ಹೋಗೋಣ. ಆ್ಯಂಡ್ ಮಾಡೆಲ್ 1 ಬಂದುಬಿಟ್ಟು ಇಂಟ್ರಡಕ್ಷನ್ ಟು ಆಂಟರ್ಪ್ರಿನರ್ಶಿಪ್. ಇದರಲ್ಲಿ ಬಂದುಬಿಟ್ಟು ನಿಮಗೆ 6 ಮಾರ್ಕ್ಸ್, 14 ಮಾರ್ಕ್ಸ್, 10 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ 2 ಮಾರ್ಕ್ಸ್ ಕೂಡ ಇರುತ್ತೆ. 2 ಮಾರ್ಕ್ಸ್ನ ನೀವು ನೋಡ್ಬೋದು. ವಾಟ್ ಈಸ್ ಆಂಟ್ರಪ್ರಿನರ್ ಆ್ಯಂಡ್ ಡೆಫಿನೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ ಅಂದರೆ ಅದರಲ್ಲಿ ಟೈಪ್ಸ್ ಏನೇನಿದೆ, ಮತ್ತು ಮ್ಯಾನೇಜರ್ ಯಾರು, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ವುಮನ್ ಆಂಟ್ರಪ್ರಿನರ್ ಆ್ಯಂಡ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ರೂರಲ್ ಆಂಟ್ರಪ್ರಿನರ್ ಮತ್ತು ಎಲಿಮೆಂಟ್ಸ್ ಆಫ್ ಆಂಟ್ರಪ್ರಿನರ್ಶಿಪ್ ಇದೆಲ್ಲ ಆಗಿರುತ್ತೆ. 2 ಮಾರ್ಕ್ಸ್ ಯಾವುದು ಅಂದರೆ ಇಂಟ್ರಡಕ್ಷನ್ ಟು ಆಂಟ್ರಪ್ರಿನರ್ಶಿಪ್. ಆ್ಯಂಡ್ ನೀವು 6 ಮಾರ್ಕ್ಸ್, 14 ಮಾರ್ಕ್ಸ್, 10 ಮಾರ್ಕ್ಸ್ನ ನೋಡ್ತಾ ಹೋಗೋಣ. Key characteristics and qualities of entrepreneurships, importance of entrepreneurship, factor influencing entrepreneurship, and role of entrepreneurship in economic development. ಆ್ಯಂಡ್ ನಾವು ಬೇರೆ ಇಂಪಾರ್ಟೆಂಟ್ ಕ್ವಶನ್ಸ್ ಮ್ಯಾಮ್ ಇದಕ್ಕೆ ನೋಟ್ಸ್ ಬೇಕು ಅಂದವರು ಏನಾದರೂ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಬಟ್ ನೀವು ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಆಂಟ್ರಪ್ರಿನರ್ ಆ್ಯಂಡ್ ಮ್ಯಾನೇಜರ್, ಇಂಪಾರ್ಟೆನ್ಸ್ ಆಫ್ ವುಮೆನ್ ಆಂಟ್ರಪ್ರಿನರ್, why promoting women entrepreneur matters, what are the key association promoting women entrepreneur, problems and challenges of women entrepreneur, types of rural entrepreneurship, importance of rural entrepreneurship, problems and challenges of rural entrepreneurship. ಇದೆಲ್ಲ ಆಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಮಾಡ್ಯೂಲ್ 1 ಇಂಟ್ರಡಕ್ಷನ್ ಟು ಆಂಟ್ರಪ್ರಿನರ್ಶಿಪ್. ಸೆಕೆಂಡ್ ಮಾಡ್ಯೂಲ್ ನೋಡ್ತಾ ಹೋಗೋಣ ಬನ್ನಿ. ಆ್ಯಂಡ್ ಸೆಕೆಂಡ್ ಮಾಡ್ಯೂಲ್ ಬಂದುಬಿಟ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆ್ಯಂಡ್ ಬಿಸ್ನೆಸ್ ಸ್ಟ್ರಕ್ಚರ್ ಅಂತ. ಇದರಲ್ಲಿ ಬಂದುಬಿಟ್ಟು ನಿಮಗೆ 3 ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಆ್ಯಂಡ್ 6 ಮಾರ್ಕ್ಸಲ್ಲಿ ನಿಮಗೆ ಇನ್ಕ್ಲೂಡ್ ಆಗಿರ್ಬೋದು. ಅಂದರೆ ಒಂದೊಂದು ಇವಾಗ ಟೈಪ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅದನ್ನು 2 ಮಾರ್ಕ್ಸ್ಗೆ ಕೇಳ್ಬೋದು. ಇಲ್ಲ ಆಬ್ಜೆಕ್ಟಿವ್ಸ್ ಆಫ್ ಪ್ರಾಡಕ್ಟ್, ಅಂದರೆ ನೀವು ನಾನು ಕೊಟ್ಟಿರೋ ಕ್ವಶನ್ಸ್ ಓದೋದ್ರಿಂದ 6, 14, 10 ಮಾರ್ಕ್ಸು ಆರಾಮಾಗಿ ನಿಮ್ಗೆ 2 ಮಾರ್ಕ್ಸ್ಗೂ ಆನ್ಸರ್ ಮಾಡೋದು. ಬಟ್ ಯಾವ ಮೇನಲ್ಲಿ ಬರ್ಬೋದು ಅನ್ನೋದಷ್ಟೇ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರೋ 3. ಇದು ಬಂದು 4ಇಂದ ಬಂದುಬಿಟ್ಟು ಅದು ಥರ್ಡ್ ಮಾಡ್ಯೂಲ್ದು ಆಮೇಲೆ ನೋಡೋಣ. ಫಸ್ಟ್ ಸೆಕೆಂಡ್ ಮಾಡ್ಯೂಲ್ ನೋಡೋಣ. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ವಾಟ್ ಈಸ್ ದ ಪ್ರಾಡಕ್ಟ್ ರೇಂಜ್, ಟೈಪ್ಸ್ ಆಫ್ ಪ್ರಾಡಕ್ಟ್ ರೇಂಜ್, ಅದೆಲ್ಲ ಆಗಿರುತ್ತೆ ಮಾಡ್ಯೂಲ್ 1. ಆ್ಯಂಡ್ ಅದರದ್ದು 2 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್. ಆ್ಯಂಡ್ 16, 14, 10 ಮಾರ್ಕ್ಸ್ ನೋಡೋದಾದರೆ ಫೀಚರ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಫಂಕ್ಷನ್ಸ್, ರೋಲ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಟೈಪ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಇಂಪಾರ್ಟೆನ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, challenges faced by small scale industry, objectives of product range, types of product range, challenges in managing the product range, advantages of small scale industry, what are the roles in economic development by small scale industry. ಅದೆಲ್ಲ ಆಗಿರುತ್ತೆ ನಿಮ್ಮದು ಇಂಪಾರ್ಟೆಂಟ್ ಕ್ವಶನ್. ಯಾವುದು ಅಂದರೆ ಸೆಕೆಂಡ್ ಚಾಪ್ಟರ್ದು ಆಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್. ಆ್ಯಂಡ್ ಥರ್ಡ್ ಮಾಡ್ಯೂಲ್ದು ನೋಡ್ತಾ ಹೋಗೋಣ. ಥರ್ಡ್ ಮಾಡ್ಯೂಲ್ ಬಂದುಬಿಟ್ಟು ಸ್ಟಾರ್ಟಪ್ ಅಂತ. ಅದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಬಂದುಬಿಟ್ಟು ಮೀನಿಂಗ್ ಆಫ್ ಸ್ಟಾರ್ಟಪ್ಸ್, ಟೈಪ್ಸ್ ಆಫ್ ಸ್ಟಾರ್ಟಪ್ಸ್, ವಾಟ್ ಆರ್ ದ ಸಿಂಗಲ್ ಪಾಯಿಂಟ್ ರಿಜಿಸ್ಟ್ರೇಷನ್ ಸ್ಕೀಮ್, ವಾಟ್ ಆರ್ ದ ಸ್ಟಾರ್ಟಪ್ ಇಂಡಿಯಾ ಸ್ಕೀಮ್, ವಾಟ್ ಆರ್ ದ ಸ್ಟಾರ್ಟಪ್ ಲೈಫ್ ಸೈಕಲ್ ಅಂತ ಇದಾಗಿರುತ್ತೆ ಮಾಡ್ಯೂಲ್ 3. ಆ್ಯಂಡ್ ಅದರಲ್ಲಿ ಅದರಲ್ಲಿ ನೋಡ್ತಾ ಹೋಗೋಣ. 6 ಮಾರ್ಕ್ಸ್, 14 ಮಾರ್ಕ್ಸ್, 10 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಫಸ್ಟು ಬಂದುಬಿಟ್ಟು ನಿಮಗೆ ಇದರಲ್ಲಿ 13 ಕ್ವಶನ್ಸ್ ಇದೆ. ಫಸ್ಟ್ ಕ್ವಶನ್ ನೋಡೋದಾದರೆ ಆಬ್ಜೆಕ್ಟಿವ್ಸ್ ಆಫ್ ಸ್ಟಾರ್ಟಪ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟಾರ್ಟಪ್ಸ್, ಟೈಪ್ಸ್ ಆಫ್ ಸ್ಟಾರ್ಟಪ್ಸ್. ಅಂದರೆ ಇದರದ್ದೆಲ್ಲ ನೋಟ್ಸ್ ಬಂದು ನಾನು ಕೊಡೋ ನೋಟ್ಸಲ್ಲಿ ನಿಮಗೆ ಆನ್ಸರ್ಸ್ ಅನ್ನೋದು ಅವೈಲಬಲ್ ಇರುತ್ತೆ. ಸ್ಕೋಪ್ ಆಫ್ ಸ್ಟಾರ್ಟಪ್ಸ್, ಫಂಕ್ಷನ್ಸ್ ಆಫ್ ಸ್ಟಾರ್ಟಪ್ಸ್, ಚಾಲೆಂಜ್ ಫೇಸ್ಡ್ ಬೈ ದ ಸ್ಟಾರ್ಟಪ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ದ ಸ್ಟಾರ್ಟಪ್, ಆಬ್ಜೆಕ್ಟಿವ್ ಆ್ಯಂಡ್ ಕೀ ಬೆನಿಫಿಟ್ ಆಫ್ SPRS, eligibility criteria to register under SPRS, challenges and limitation of SPRS and the single point registration scheme and steps in starting the new startup venture, stages of startup cycle, why understanding the life cycle matters. ಓಕೆ, ಇದೆಲ್ಲ ಆಗಿರುತ್ತೆ 13 ಕ್ವಶನ್ ಥರ್ಡ್ ಚಾಪ್ಟರ್ದು. ಆ್ಯಂಡ್ 4th ಚಾಪ್ಟರ್ ನೋಡೋಣ ಬನ್ನಿ. ಆ್ಯಂಡ್ 4th ಚಾಪ್ಟರ್ ನೋಡ್ತಾ ಇದ್ದೀರಿ ಯಾವುದಂದರೆ ಬಿಸ್ನೆಸ್
ಐಡಿಯಾ ಜನರೇಷನ್, ಇಂಪ್ಲಿಮೆಂಟೇಷನ್ ಆ್ಯಂಡ್ ದ ಬಿಸ್ನೆಸ್ ಪ್ಲ್ಯಾನ್ ಅಂತ. ನಿಮಗೆ ಇದೊಂದೇ ಸಬ್ಜೆಕ್ಟ್ ಅಲ್ಲ, ನೋಟ್ಸ್ ಅನ್ನೋದು ಸಿಗುತ್ತೆ. ಎಲ್ಲ ಸಬ್ಜೆಕ್ಟು ನೋಟ್ಸ್ ಅನ್ನೋದು ನನ್ನ ಹತ್ರ ಅವೈಲೇಬಲ್ ಇದೆ. ಬೇಕು ಅಂದ್ರೆ ಡಿಸ್ಕ್ರಿಪ್ಷನಲ್ಲಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಓಕೆ, 2 ಮಾರ್ಕ್ಸ್ ನೋಡಿದ್ರೆ ಮೀನಿಂಗ್ ಆಫ್ ಐಡಿಯಾ ಜನರೇಷನ್, ವಾಟ್ ಈಸ್ ದ ಬಿಸ್ನೆಸ್ ಪ್ಲ್ಯಾನ್ ಆ್ಯಂಡ್ definition. What a business plan tropically includes, why business plan is important, meaning of new age business concept, types of new age business concept, meaning of this modern business area, what is preparation of business plan, and 16 14 10 marks ನೋಡೋದಾದ್ರೆ steps of business generation. According to the Indian free notes, why a business plan is important, what are the key sections in preparing the business plan, format of a business plan, key aspects of business plan, key characteristic and concept of the business plan, types of new age business concept, challenges in new age business. ಓಕೆ, ವಾಟ್ ಆರ್ ದ ಸಮ್ ಕೀ ಫ್ಯಾಕ್ಟರ್ಸ್ ಆಫ್ ಮಾಡರ್ನ್ ಬಿಸ್ನೆಸ್ ಏರಿಯಾ, ಇದೆಲ್ಲ ಆಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್. 9 ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ 8 ಮಾರ್ಕ್ಸ್ದು 8 ಆಗಿರುತ್ತೆ. ಯಾವುದು ಅಂದರೆ ಮಾಡ್ಯೂಲ್ 4 ಲಾಸ್ಟ್ ಮಾಡ್ಯೂಲ್ ನೋಡೋಣ. ಲಾಸ್ಟ್ ಮಾಡ್ಯೂಲ್ ನೋಡೋಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ನೋಡ್ತಿದ್ರೆ, ಇಷ್ಟೆಲ್ಲ ನೋಡಿದಿರಲ್ಲ ಇಂದ ಗಂಟ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನಿಮಗೆ ನೆಕ್ಸ್ಟು 5th ಸೆಮ್ದು 6th ಸೆಮ್ದೆಲ್ಲ ಅಪ್ಡೇಟ್ ಅನ್ನೋದು ಬರ್ತಾ ಇರುತ್ತೆ. ಸೊ ನೀವು ಆರಾಮಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಬಿಟ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಸಹ ನನ್ನದು ವಾಟ್ಸಪ್ ಗ್ರೂಪ್ ಕೂಡ ಸಹ ಸಿಗುತ್ತೆ, ಅದನ್ನು ಫಾಲೋ ಮಾಡಿ ಇಟ್ಕೊಳ್ಳಿ. ಅಂದರೆ ನಿಮಗೆ ಯಾವುದಾದ್ರೂ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಂದಿಲ್ಲ ಅಂದರೆ ಅದರಲ್ಲಿ ಬರುತ್ತೆ ನೋಟಿಫಿಕೇಷನ್. ಆ್ಯಂಡ್ ನಾನು ಎಲ್ಲ ಸಬ್ಜೆಕ್ಟ್ದು ಕ್ವಶನ್ ಪೇಪರ್ ಸಹ ಮಾಡಾಕಿದ್ದೀನಿ, ಕ್ವಶನ್ ಪೇಪರ್ ಪ್ಯಾಟ್ರನ್ನು. ಆ್ಯಂಡ್ ಟು ಕ್ವಶನ್ ಪೇಪರ್ ಮಾಡಾಕಿದ್ರೆ ಅದನ್ನ ರೆಫರ್ ಮಾಡಿದ್ರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಸೊ ನೀವು ಇನ್ನೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಮಾಡ್ಯೂಲ್ 5 ನೋಡೋಣ, ಬನ್ನಿ ನೋಡೋಣ. ಆ್ಯಂಡ್ ಮಾಡ್ಯೂಲ್ 5 ಬಂದುಬಿಟ್ಟು ತುಂಬ ದೊಡ್ಡ ಚಾಪ್ಟರ್ ಆಗಿರುತ್ತೆ. ಈ ಚಾಪ್ಟರು ಮಾಡ್ಯೂಲ್ 5ನ ನೀವು ಚಾಯ್ಸ್ಗಾದರೂ ಇಟ್ಕೋಬೋದು. ಇಲ್ಲ ಮ್ಯಾಮ್ ಇದನ್ನು ಓದ್ತೀರಾ ಅಂದರೆ ನೀವು ಆರಾಮಾಗಿ ಒಂದಷ್ಟು, ಅಂದರೆ ನಿಮಗೆ ಯಾವುದ್ಯಾವುದೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನೋ ಫೀಲ್ ಆಗುತ್ತೋ ಅದನ್ನು ಓದಿಕೊಳ್ಳಿ. ಯಾಕಂದರೆ ನಿಮ್ಗೆ ಆಲ್ಮೋಸ್ಟ್ ನಿಮಗೆ 26 ಕ್ವಶನ್ಸ್ ಇದೆ. 2 ಮಾರ್ಕ್ಸಲ್ಲಿ ಬಂದುಬಿಟ್ಟು 11 ಕ್ವಶನ್ಸ್ ಇದೆ. ಯಾವ್ಯಾವ ಅಂತ ನೋಡೋಣ. ತುಂಬ ದೊಡ್ಡ ಚಾಪ್ಟರ್ ಆಗಿರುತ್ತೆ. ಯಾವುದು ಅಂದರೆ ಗೌರ್ನಮೆಂಟ್ ಇನ್ಸೆಂಟಿವ್ಸ್ ಆ್ಯಂಡ್ ದ ಫಂಡಿಂಗ್ ಏಜೆನ್ಸೀಸ್ ಫಾರ್ ಸ್ಟಾರ್ಟಪ್, ಅಂದರೆ ತುಂಬ ಗೌರ್ನಮೆಂಟ್ ಇನ್ಸೆನ್ಸಿವ್ಸ್ ಯಾವುದೆಲ್ಲ ಇದೆ, ಏಜೆನ್ಸೀಸ್ ಯಾವುದು ಸ್ಟಾರ್ಟ್ ಮಾಡೋದಕ್ಕೆ ಅನ್ನೋದೆಲ್ಲ ಇದೆ. ಓಕೆ, 2 ಮಾರ್ಕ್ಸ್ ನೋಡೋಣ. ವಾಟ್ ಈಸ್ ದ ಹ್ಯಾಂಡ್ ಹೋಲ್ಡಿಂಗ್ ಇನ್ ದ ಬಿಸ್ನೆಸ್ ಸ್ಟಾರ್ಟಪ್. ಓಕೆ, ಇದು ಬಂದುಬಿಟ್ಟು ಕಂಟೆಸ್ಟ್. ಮೀನಿಂಗ್ ಆಫ್ ಫಂಡಿಂಗ್, ಮೀನಿಂಗ್ ಆಫ್ ಇನ್ಸೆಂಟಿವ್ಸ್ ಆ್ಯಂಡ್ ಅದರದ್ದು ಅಡ್ವಾಂಟೇಜಸ್, ಮೀನಿಂಗ್ ಆಫ್ ಏನದು ವೆಯ್ಟ್ 1 minute, ಮೀನಿಂಗ್ ಆಫ್ ಇನ್ಕ್ಯುಬೇಷನ್ ಸೆಕ್ಟರ್ ಆ್ಯಂಡ್ ಅಡ್ವಾಂಟೇಜ್, ವಾಟ್ ಈಸ್ ದ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಫಾರ್ ದ ಸ್ಟಾರ್ಟಪ್, ಅದನ್ನು CGSS ಅಂತಲೂ ಕರೀತಾರೆ. ಮೀನಿಂಗ್ ಆಫ್ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಆ್ಯಂಡ್ ಲೀಗಲ್ ಸಪೋರ್ಟ್, ವಾಟ್ ಈಸ್ ದ ಮುದ್ರಾ ಸ್ಕೀಮ್, ವಾಟ್ ಈಸ್ ದ ವೆಂಚರ್ ಕ್ಯಾಪಿಟಲ್ ಸ್ಕೀಮ್, ಮೀನಿಂಗ್ ಆಫ್ ಏಂಜಲ್ ಇನ್ವೆಸ್ಟ್ಮೆಂಟ್, ವಾಟ್ ಈಸ್ ದ SIP ಆ್ಯಂಡ್ EIT, ವಾಟ್ ಈಸ್ ದ ಎಕ್ಸ್ಟ್ರಾ ರಿಸರ್ಚ್ ಫಂಡಿಂಗ್. ಇದೆಲ್ಲ ಆಗಿರುತ್ತೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನು 5th ಚಾಪ್ಟರ್ದು. ಆ್ಯಂಡ್ 6 ಮಾರ್ಕ್ಸ್ 14 ಮಾರ್ಕ್ಸ್ 10 ಮಾರ್ಕ್ಸ್ ನೋಡೋದಾದರೆ ನಿಮ್ಗೆ ಆಲ್ಮೋಸ್ಟ್ 26 ಕ್ವಶನ್ಸ್ ಇದೆ. ನೋಡ್ಕೊಳ್ಳಿ, ನಿಮಗೆ ಯಾವುದೆಲ್ಲ ತುಂಬ ಇಂಪಾರ್ಟೆಂಟು ಅನ್ನೋ ಫೀಲ್ ಆಗುತ್ತೋ ಅಂದರೆ ಜಸ್ಟ್ ನೀವೆಲ್ಲ ಒಂದು ಕಡೆಯಿಂದ ಓದ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಕ್ವಶನ್ಸ್ನ ಇದು ಇನ್ಕ್ಲೂಡ್ ಆಗಿರುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಅದಕ್ಕೋಸ್ಕರ ಅಷ್ಟೇ. ಆಬ್ಜೆಕ್ಟಿವ್ಸ್ ಆಫ್ ಹ್ಯಾಂಡ್ ಲೋಡಿಂಗ್ ಸಪೋರ್ಟ್, importance of hand loading support, common challenges in hand loading support, solution to improve hand loading, objectives of funding, types of funding, challenges of funding, objectives of incentives, types of incentives, challenge of incentives, objectives of incubation center, what are the services provided in incubation center, and objectives of CGSS, key features of the CGSS, advantages of CGSS, challenges and limitation of CGSS, types of tax exemption and legal support, why state have their own startup incentive, what are the main 3 categories in Mudra scheme, objectives of the venture capital scheme, advantages of the venture capital scheme, features and characterizing of angel investment, types of angel investment, process of angel investment, objectives of SIP and EIT, what are the key features of EMR ಫಂಡಿಂಗ್. ಇದೆಲ್ಲ ಆಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್ನು 5th ಚಾಪ್ಟರ್ದು. ಐ ಹೋಪ್ ಯಾವ್ಯಾವೆಲ್ಲ ಬರುತ್ತೆ ಇಂಪಾರ್ಟೆಂಟ್ ಕ್ವಶನ್ಸು ಅಂತ 5 ಚಾಪ್ಟರಿಂದನೂ ನೋಡಿದ್ದೀರೋ. ಯಾವುದು ಅಂದರೆ ಎಂಟ್ರಪ್ರಿನರ್ಶಿಪ್ ಸ್ಟಾರ್ಟಪ್ದು. ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಸಬ್ಜೆಕ್ಟ್ದು ನೋಡ್ತಾ ಹೋಗೋಣ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನೋಟ್ಸ್ ಬೇಕು ಅಂದರೆ DM ಮಾಡಿ ಆರ್ ಮೆಸೇಜ್ ಮಾಡಿ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.